ಮೊದಲನೇದಾಗಿ ನಾನು ಇವತ್ತು ನಿಮಗೆಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಹಾಗೆ ವ್ಯೂಸ್ ಕೂಡ ಆಗ್ತಾ ಉಂಟು, ಲೈಕ್ಸ್ ಬರ್ತಾ ಉಂಟು, ಕಮೆಂಟ್ಸ್ ಬರ್ತಾ ಉಂಟು. ತುಂಬ ಖುಷಿ ಆಗ್ತಾ ಉಂಟು. ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಈ ಥರ ಸೊಪ್ಸಾರು ಮಾಡಿ ಬಿಸಿ ಬಿಸಿ ರಾಗಿ ಮುದ್ದೆ ವೈಟ್ ರೈಸಿಗೆ ಸೂಪರ್ ಕಾಂಬಿನೇಷನ್. ನಮ್ಮ ಕುಚ್ಚಲಕ್ಕಿಯಲ್ಲಿ ಆನಂದ್ ವೈಟ್ ರೈಸ್ ಅಂತ ಬರ್ತದೆ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪನ್ನು ನಾನಿಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಯಾಕಂದರೆ ಅದು ಬೇಗ ಬೇಯ್ತದೆ ಮತ್ತು ಮಸಿಯೋಕ್ಕೆ ತುಂಬ ಈಸಿ ಆಗ್ತದೆ. ಅದು ಒಂದು ಕುಕ್ಕರಲ್ಲಿ ನೀರಿಟ್ಟಿದ್ದೇನೆ. ಈಗ ನಾನು 1 ಕಪ್ಪಿನಷ್ಟು ತೊಗರಿಬೇಳೆಯನ್ನು ನೋಡಿ ತೊಳೆದು ಇದಕ್ಕೆ ಹಾಕ್ತಾ ಇದ್ದೇನೆ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವ ಪಾಲಕ್ ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು. ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದರೆ ಉಂಟಲ್ಲ, ನಮಗೆ ಮಸಿಯೋಕ್ಕೆ ಅಂತೂ ತುಂಬ ಈಸಿ ಆಗ್ತದೆ, ತುಂಬ ಚೆನ್ನಾಗಿ ಬರ್ತದೆ ಸಾರು ಕೂಡ. ಹಾಗೆ ನಾನೀಗ 1 ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ನೋಡಿ, ಇಲ್ಲಿ 1 ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿ, 6 ಹಸಿಮೆಣಸಿನಕಾಯಿ, 2 ಟೊಮೆಟೊ ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು ಇದಕ್ಕೆ. ಹಾಗೆ ನಾನೀಗ ನೋಡಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ, ಯಾಕಂದರೆ ಬೇಗ ಬೇಯ್ತದೆ. ಈಗ ಮುಚ್ಚಳ ಮುಚ್ಚಿ ನಾವು ಬೇಯಲಿಕ್ಕೆ ಇಡಬೇಕು. ಬನ್ನಿ, ಈಗ ಬೆಂದಿದೆಯಾ ನೋಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ನೋಡಿ, ಈ ರೀತಿ ಬೇಯಬೇಕು. ಆಗ ಮಸಿಯುವಾಗ ಇನ್ನಷ್ಟು ಬೇಗ ಸಾಫ್ಟ್ ಆಗ್ತದೆ ಅದು. ನೋಡಿ, ಈಗ ಇದರಲ್ಲಿ ಇರುವಂಥ ಈ ನೀರಿದೆಯಲ್ಲ, ಅದನ್ನು ನಾವು ಬೇರೆ ಒಂದು ಪಾತ್ರೆಯಲ್ಲಿ ಹಾಕಿ ಇಡಬೇಕು. ಆಗ ಮಸಾಲಿಕ್ಕೆ ತುಂಬ ಅದು ಸುಲಭ ಆಗ್ತದೆ, ಅಂದರೆ ತುಂಬ ಚೆನ್ನಾಗಿ ಬೇಗ ಸಾಫ್ಟ್ ಆಗ್ತದೆ. ನೋಡಿ, ನೀರನ್ನು ನಾನು ಬೇರೆ ಪಾತ್ರೆಗೆ ಬಗ್ಗಿಸಿಟ್ಕೊಂಡಿದ್ದೇನೆ. ಇದೇ ಬಗ್ಗಿಸಿಟ್ಕೊಂಡಿರೋ ನೀರನ್ನೇ ನಾವು ಸಾರಿಗೆ ಹಾಕ್ಕೊಳ್ಬೇಕು. ನೋಡಿ, ನೀರನ್ನು ಬೇರೆ ಪಾತ್ರೆಗೆ ಹಾಕೊಂಡ್ಮೇಲೆ ಈ ರೀತಿ ಗಟ್ಟಿ ಗಟ್ಟಿಯಾಗಿ ಇರ್ತದೆ. ಈಗ ನಾವು ಮಸಿದ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರ್ತದೆ. ನೋಡಿ, ಈ ರೀತಿ ಮಸಿಯೋ ಕೋಲಲ್ಲಿ ನಾವು ಮಸಿಬೇಕು, ಆಗ ತುಂಬ ಚೆನ್ನಾಗಿರ್ತದೆ. ಸಾರಿಗೂ ಒಂದು ಒಳ್ಳೆ ಟೇಸ್ಟ್ ಬರ್ತದೆ, ಆಯಿತಾ. ಅಷ್ಟು ರುಚಿ ಸಾರು. ಬಿಸಿ ಬಿಸಿ ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್, ನನ್ನ ಫೇವ್ರೆಟ್ ಇದು. ನಾನು 1 ಅಲ್ಲ 2 ಮುದ್ದೆ ತಿಂತೇನೆ ಈ ರೀತಿ ಎಲ್ಲ ಸಾರು ಮಾಡಿದರೆ. ತುಂಬ ಚೆನ್ನಾಗಿರ್ತದೆ. ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟ್ ಆಗ್ತದೆ. ನೋಡಿ, ಈ ರೀತಿ ಸಾಫ್ಟ್ ಆಗಬೇಕು. ನನಗಂತಿದ್ದು ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಮತ್ತು ವೈಟ್ ರೈಸಿಗಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎತ್ತಿಟ್ಕೊಂಡಿರುವಂಥ ನೀರನ್ನು ಹಾಕಿ ಸ್ವಲ್ಪ ನಾವು ಮಸಿಬೇಕು, ಯಾಕಂದರೆ ಇದು ಬಿಸಿ ಇರ್ತದೆ ಆಲ್ರೆಡಿ. ಜಾಸ್ತಿ ತೆಳ್ಳಗೆ ಮಾಡಬಾರ್ದು ಮತ್ತು ತಣ್ಣೀರು ಹಾಕಬಾರ್ದು. ನೀರು ಕಡಿಮೆ ಆಯಿತು ಅಂತ ಹೇಳಿದರೆ ಬಿಸಿ ನೀರು ಬೇಕಾದರೆ ಹಾಕೋಬೋದು. ಈಗ ನಾವು ಇದನ್ನು ಕುದಿಲಿಕ್ಕೆ ಇಡಬೇಕು. ಇದು ಚೆನ್ನಾಗಿ ಕುದಿಬೇಕು. ಹಾಗೆ ರುಚಿಗೆ ತಕ್ಕಷ್ಟು ನಾವೀಗ ಇದಕ್ಕೆ ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕಿದ ಮೇಲೆ ಇದನ್ನು ನಾವು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ, ಮತ್ತು ಇದು ಚೆನ್ನಾಗಿ ಕುದಿಬೇಕು. ನಂತರ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಉಂಟು, ಚೆನ್ನಾಗಿ ಕುದಿಬೇಕು. ರುಚಿಕರವಾದ ಪಾಲಕ್ ಸೊಪ್ಪಿನ ಸಾರು ರೆಡಿಯಾಗಿದೆ. ನೋಡಿ, ಖಂಡಿತ ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಿ ನೀವು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಈ ಸಾರಿಗೆ ಒಂದು ಚಂದದ ಸಿಂಪಲ್ ಆಗಿ ಒಂದು ಒಗ್ಗರಣೆ ನಾವೀಗ ಕೊಡಬೇಕು. ಈಗ ಒಗ್ಗರಣೆಗೆ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸಾಸಿವೆ 1 ಸ್ಪೂನು, ಈಗ 1 ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. 1 ಬ್ಯಾಡಗಿ ಮೆಣಸಿನಕಾಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಈಗ ನಾನು ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಕರಿಬೇವು ಸೊಪ್ಪು ನೀವು ಎಷ್ಟು ಹಾಕ್ತೀರಿ ಅಷ್ಟು ಪರಿಮಳ ಜಾಸ್ತಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಈ ಸಾರಿಗೆ ನಾವು ಒಗ್ಗರಣೆಯನ್ನು ಹಾಕಬೇಕು. ನಮಗೆ ಬೆಳಿಗ್ಗೆ ಆಫೀಸ್ಗೆಲ್ಲ ಹೋಗುವಾಗ ನೋಡಿ, ಜಟ್ಪಟ್ ಅಂತ ಈ ಥರ ಸಾರು ಮಾಡ್ಬೋದು. ರುಚಿಯಾಗೂ ಇರ್ತದೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದು. ಇದನ್ನೀಗ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಈ ಪಾಲಕ್ ಸೊಪ್ಪಿನ ಸಾರನ್ನು ನಾವು ತಿನ್ನುವಾಗ ಮುದ್ದೆಕ್ಕಾಗಲಿ ಅನ್ನಕ್ಕಾಗಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದರ ಜೊತೆ ತಿಂದರೆ ಅಂತೂ ಒಂದು ಅದ್ಭುತ ರುಚಿ ಅಂತಲೇ ಹೇಳ್ಬೋದು. ಮಜನೇ ಬೇರೆ. ಒಂದು ಸಖತ್ತಾಗಿರುವ ಪಾಲಕ್ ಸೊಪ್ಪಿನ ಸಾರಿದು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಇವತ್ತೇ ಪ್ರೀತಿಯಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.